ಏನು ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ? ಕೇರಳ ಲಾಟ್ರಿ ಏನಾದ್ರು ಹೊಡಿತಾ ಈಗ? ಅಯ್ಯೋ ಅದಲ್ಲ ರೀ, ಹೊರಗಡೆ ದೊಡ್ಡ ಡ್ರಾಮಾನೇ ನಡೀತಿದೆ. ಡ್ರಾಮನ? ಏನು? ಕಮಿಟಿ ಅವರು ನಿಮ್ ಶತ್ರು ಮನೆ ಮುಂದೆ ಬಂದ್ ಸೇರಿದ್ದಾರೆ. ಆ ನಂದೇ ದುಡ್ಡು ತಗೊಂಡು ಓಡೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಕ್ ರೆಡಿ ಆಗಿದ್ದಾರೆ. ಅವ್ನ್ ಹೆಸರೇನು ಮರ್ತೋಗ್ಬಿಟ್ಟೆ ರೀ. ಅಯ್ಯೋ ಹಾ, ರಮೇಶ್ ಅಂತ. ಆ ನಂದನ್ ಮನೆಯವ್ರಿಗೆ ಹೇಗ್ ಚಳಿ ಬಿಡಿಸ್ತಾ ಇದ್ದಾನೆ ಗೊತ್ತಾ? ನೋಡೋದಿಕ್ಕೆ 2 ಕಣ್ ಸಾಲ್ತಾ ಇಲ್ಲ ರೀ. ನನಗಂತೂ ಪಾಯಸ ಕುಡ್ದಷ್ಟು ಖುಷಿ ಆಗ್ತಿದೆ ರೀ. ಬಾವಾ, ನಿಮ್ಗೆ ಹೇಗಿದ್ರು SI ಪರಿಚಯ ಅಲ್ವಾ? ನೀವೇ ಯಾರಾದ್ರೂ ಫೋನ್ ಮಾಡಿ ಕರೀರಿ. ಆ ನಂದನ್ನ ಏರೋಪ್ಲೇನ್ ಹತ್ಸಕ್ಕೆ ಅವ್ರು ಹೇಳ್ಕೊಂಡ್ ಹೋಗ್ಲಿ. ನಮ್ಗ ಹೊಸಬ್ರಿ ಯಾಕೆ? ಅವನೇನಾದ್ರೂ ಮಾಡ್ಕೊಂಡು ಸಾಯ್ಲಿ. ಅಯ್ಯೋ ಬಾವಾ, ನೀವೇ ಹೀಗೆ ಹೇಳಿದ್ರೆ ಏಕೆ? ಆ ನಂದ ಸೋಲದನ್ನ ನೋಡ್ಬೇಕು ಅಂತ ನೀವಿಬ್ರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರಿ ಅಲ್ವಾ? ಅಂದ್ರ ಕಮಿಟಿಯವರೇ ಪೊಲೀಸ್ನವ್ರನ್ನ ಕರೆಸ್ಲಿ. ಅವ್ರು ಬಂದು ಇನ್ನೇನು ನಂದನ್ ಕೈಗೆ ಕೋಳ ಹಾಕ್ಬೇಕು ಅನ್ನೋ ಟೈಮಲ್ಲಿ ನಾವು ಹೋಗಿ ಅವನನ್ನ ಕ್ಷಮಿಸಿ ಅವನ ಬಿಟ್ಬಿಡಿ, ದೇವ ಕಾರ್ಯಕ್ಕೆ ಬೇಕಾಗಿರೋ ದುಡ್ಡನ್ನ ನಾವೇ ಕೊಡ್ತೀವಿ ಅಂತ ಹೇಳ್ತೀವಿ. ರೀ, ಏನ್ ಮಾತಾಡ್ತಾ ಇದ್ದೀರಾ? ಹುಲಿಗೆ ಅದ್ರ ಬೇಟೆ ಬಾಯಿ ಹತ್ರ ಬಂದಾಗ ಹಸ್ವೆಲ್ಲ ಹೋಗು ಅಂದಂಗಾಯ್ತು. ಆ ನಂದ ಸ್ಟೇಷನ್ ಅಲ್ಲಿ ಇದ್ ಬರ್ಲಿ, ಕೊಬ್ಬಾದ್ರೂ ಇಳಿಯತ್ತೆ. ಆ ನಂದ ಸ್ಟೇಷನ್ಗೆ ಹೋಗೋದು ಶಿಕ್ಷೆ ಅಲ್ಲ, ನಾವು ಅವನ್ನ ಬಿಡಿಸಿ ಕ್ಷಮೆಯನ್ನ ಭಿಕ್ಷೆ ಕೊಡ್ತೀವಲ್ಲ, ಅದು ನಿಜವಾದ ಶಿಕ್ಷೆ. ಆಮೇಲೆ ಅವನು ಜೀವನ ಪರ್ಯಂತ ನಮ್ಮ ಋಣದಲ್ಲಿ ಇರ್ಬೇಕಾಗತ್ತೆ. ಇನ್ಯಾವತ್ತೂ ನಮ್ಮ ಎದುರುಗಡೆ ಬೀಗೋದಕ್ಕಾಗಲ್ಲ. ಬರೀ ಬಾಗೋದೆ ಅವನ ಕೆಲಸ. ಅಣ್ಣ ತಂದಿರಂದ್ರೆ ನಿಮ್ಮಿಬ್ಬರ ತರ ಇರ್ಬೇಕು. ರಿವೆಂಜ್ ತಗೊಳ್ಳೋದನ್ನ ನಿಮ್ಮಿಬ್ಬರು ನೋಡ್ ಕಲಿಬೇಕು. ಎಂತ ಯೋಚನೆ, ಎಂತ ಯೋಚನೆ. ಆಚೆ ಹೋಗಿ ಆ ನಂದನ್ಗೆ ಆಗ್ತಿರೋ ಅವಮಾನ ನೋಡ್ಕೊಂಡು ಹಾಗೆ ಗಣೇಶ ಬುಕ್ ಮಾಡ್ಕೊಂಡ್ ಬರೋಣ. ಅದು ಹಾಗೆ ಬಿಡ್ಲಿ, ಹೋಗೋಣ. ಸರಿ ಸರಿ, ಬನ್ನಿ ಬೇಗ, ಬನ್ರಿ ಬೇಗ. ನೋಡ್ದೇನಮ್ಮ, ನಿಮ್ ಯಜಮಾನ್ರು ಫೋನೇ ತೆಗಿತಾ ಇಲ್ಲ. ಇದಕ್ಕೇನ್ ಹೇಳ್ತೀರಾ? ಹೇಳಿ ಅಕ್ಕ, ಇವರೆಲ್ಲ ನಮ್ಮ ಕಮಿಟಿ ಮೆಂಬರು. ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ರಲ್ಲ, ಬರೀ ಒಳಗೆ ಬನ್ನಿ, ಕಾಫಿ ಕುಡೀರಿ. ಸಾಕ್ ನಿಲ್ಸ ನೀನ್ ನಾಟಕನ. 10 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಈಗ ಕಾಫಿ ಅಂತೆ ಕಾಫಿ. ಹತ್ತು ಲಕ್ಷನ? ಅಮ್ಮ ಏನ್ ಹೇಳ್ತಿದ್ರಮ್ಮ ಇವರು? ಸಾಕ್ ಸುಮ್ನೆರಯ್ಯ, ನಿನ್ನ ಹತ್ರ ಏನ್ ಮಾತು? ಮೂರ್ತಣ್ಣ ಫೋನ್ ಮಾಡ್ತಾ ಇದೀರ ಅವನ್ಗೆ? ಎತ್ತದ್ನಾ? ಇಲ್ಲ ರಮೇಶ, ಎಷ್ಟ್ ಸಾರಿ ಫೋನ್ ಮಾಡಿದ್ರು ನಂದಣ್ಣ ಫೋನ್ ತೆಗಿತಾ ಇಲ್ಲ. ಅಲ್ಲಿಗೆ ಫಿಕ್ಸ್ ಆಯ್ತು. ದುಡ್ಡು ಹೊಂದ್ಸಕ್ಕಾಗ್ದೆ ಓಡೋಗಿದ್ದಾನೆ. ದುಡ್ಡು ಹೊಂದ್ಸಕ್ಕಾಗ್ದೆ ಓಡೋದ್ನೋ ಅಥವಾ ದುಡ್ಡನ್ನೇ ಎತ್ಕೊಂಡು ಓಡೋದ್ನೋ ಯಾರು ಗೊತ್ತು? ಇಲ್ಲ, ನಮ್ಮ ಯಜಮಾನ್ರಂತವ್ರಲ್ಲ. ಅವರು ದುಡ್ಡು ಹೊಂದ್ಸಕ್ಕೆ ಅಂತಾನೆ ಹೋಗಿರೋದು. ಅಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಏನೋ, ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಆ ನಂದ ಓಡೋಗ್ತಾನೆ ಅಂತ. ಸೂರ್ಯಣ್ಣ, ಇಷ್ಟು ವರ್ಷದಿಂದ ಈ ನಂದ ನಿಮ್ಮ ಮನೆ ಎದುರುಗಡೆನೆ ವಾಸ ಮಾಡ್ಕೊಂಡಿದ್ದಾನೆ. ನಿಮ್ಮಲ್ಲಿರೋ ಒಳ್ಳೆ ಗುಣ ಒಂದ್ ಸ್ವಲ್ಪನೂ ಕೂಡ ಬಂದಿಲ್ವಲ್ಲ ಅಣ್ಣ ಇವನಿಗೆ. ನನ್ ಬುದ್ಧಿಗಿಷ್ಟು. ನೆನ್ನೆನೆ ಅವ್ನ ಮನೆ ಮುಂದೆ ಒಂದ್ 3-4 ಜನನ ಕಾವಲಿಗಿಡ್ಬೇಕಾಗಿತ್ತು. ಅವಾಗ ಅವನು ತಪ್ಪಿಸ್ಕೊಂಡು ಹೋಗಕ್ ಆಗ್ತಾನೆ ಇರ್ಲಿಲ್ಲ. ಅಪ್ಪ ಹಾಗೆಲ್ಲ ಮಾಡೋರೆ ಅಲ್ಲ, ಅವ್ರು ಬಂದೇ ಬರ್ತಾರೆ. ಅವ್ನ್ ಬರ್ತಾನೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇನ್ನು ತಡ ಮಾಡೋದ್ ಬೇಡ. ನಿಮ್ಗೆಲ್ಲ ದುಡ್ಡು ಬೇಕೋ ಬೇಡವಾ? ಮತ್ತಿನ್ನೇನ್ ನೋಡ್ತಾ ಇದೀರಾ? ಬನ್ನಿ ನುಗ್ಗೋಣ. ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ ಎಲ್ರು? ನಿಮ್ಮಪ್ಪ ಜನರು ದುಡ್ಡೆಲ್ಲ ತಗೊಂಡೋಗಿದಾನಲ್ಲ, ಅದಕ್ಕೆ ನಿಮ್ ಮನೆ ಒಳಗಡೆ ನುಗ್ಗಿ ವಸ್ತುಗಳನ್ನೆಲ್ಲ ವಜಾ ಮಾಡ್ತಾ ಇದೀವಿ. ನಮ್ಮಪ್ಪ ಯಾವ ದುಡ್ಡನ್ನು ತಗೊಂಡು ಓಡೋಗಿಲ್ಲ.
ನಮ್ಮಪ್ಪಂದು ಕೊಡೋ ಕೈ, ತಗೊಳ್ಳೋ ಕೈ ಅಲ್ಲ. ಅಂಥದ್ರಲ್ಲಿ ನಮ್ಮಪ್ಪ ಕದ್ದಿದ್ದಾರೆ ಅಂತ ಹೇಗ್ರಿ ಹೇಳ್ತೀರಿ ನೀವು? ನಮ್ಮಪ್ಪನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಹುಷಾರ್. ನೋಡಪ್ಪ, ನಂದಣ್ಣನ ಬಗ್ಗೆ ನಿನ್ಗೆ ಎಷ್ಟು ನಂಬಿಕೆ ಇದೆಯೋ ನಮಗೂ ಅಷ್ಟೇ ನಂಬಿಕೆ ಇದೆ. ಫೋನ್ ಮಾಡಿದ್ರೆ ಅವರು ಫೋನು ತೆಗಿತಾ ಇಲ್ಲ, ಮನೆ ಹತ್ರನೂ ಬಂದಿಲ್ಲ. ನಾವೇನಂತ ಅನ್ಕೋಬೇಕು? ನನಗಂತೂ ನಿಮ್ಮಪ್ಪ ದುಡ್ಡು ತಗೊಂಡು ಓಡೋಗಿದ್ದಾನೆ ಅಂತಾನೆ ಅನಿಸ್ತಾ ಇರೋದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮಪ್ಪ ಅಂತವ್ರಲ್ಲ. ನಿಮ್ಮಪ್ಪ ದುಡ್ಡು ಕದ್ದಿಲ್ಲ ಅಂದ್ರೆ ಮತ್ತಿನ್ಯಾರೇ ಕದ್ದಿರೋದು? ಆ ಸೂರ್ಯಕಾಂತ್ ಮನೆಯವರು. ಏನೋ ಮಾತಾಡ್ತಾ ಇದೀಯಾ? ದುಡ್ಡನ್ನ ನಾವು ಕದ್ದಿದೀವ? ನಪ್ಪನ್ ತಪ್ಪನ ಮುಚ್ಚಿಡಕ್ಕೆ ನಮ್ಮೇಲೆ ಆಗ್ತಾ ಇದೆಯಾ? ಕೂತು ತಿಂದ್ರು ಕರಗದಷ್ಟು ಆಸ್ತಿ ಇದೆಯೋ ನಮ್ಮ ಹತ್ರ. ಊರ ದುಡ್ಡು ಕದಿಯೋ ಅವಶ್ಯಕತೆ ನಮ್ಗಿಲ್ಲ, ಅರ್ಥ ಮಾಡ್ಕೋ. ನಿಮ್ ಬಗ್ಗೆ ಸುಳ್ಳು ಹೇಳೋ ಅವಶ್ಯಕತೆ ನನಗೂ ಇಲ್ಲ. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಊರ್ನವ್ರ ದುಡ್ಡು ನಿಮ್ಮನೆಲ್ಲ ಇರೋದು. ಏನಪ್ಪ ಹೇಳ್ತಾ ಇದ್ದೆ ನೀನು? ಸೂರ್ಯಕಾಂತ್ ಅವ್ರ ಮನೆ ದುಡ್ಡಿದೆ ಅಂದ್ರೆ ಏನ್ ಅರ್ಥ? ಸರ್, ನಾನ್ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ 5 ನಿಮಿಷ ಟೈಮ್ ಕೊಡಿ, ದುಡ್ಡಿನ ಜೊತೆ ಸತ್ಯನೂ ತಗೊಂಡ್ಬರ್ತೀನಿ. ಕಳ್ತನ ಮಾಡೋ ದುಡ್ಡೆಲ್ಲ ನಮ್ಮನೇಲಿ ಇದೆ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಡ್ತೀವ? ಇಲ್ಲಿರೋ ಜನರೆಲ್ಲ ಮುಟ್ಟಾಳ್ರ ಅನ್ಕೊಂಡಿದ್ಯಾ? ಅದನ್ನೆಲ್ಲ ನಂಬಿಡ್ತಾರ? ನಾನು ಆ ದುಡ್ಡಿನ ಬ್ಯಾಗ್ನ ನಿಮ್ಮ ಮನೆಯಿಂದ ಹೊರಗಡೆ ತಗೊಂಡ್ಬರ್ತೀನಲ್ಲ, ಅವಾಗ ನಂಬೋರು ನಂಬ್ತಾರೆ, ಒಪ್ಕೊಳ್ಳೋರು ಒಪ್ಕೊಳ್ತಾರೆ. ಏಯ್, ಜಾಸ್ತಿ ಆಯ್ತು ಕಣೋ ನಿಂದು. ಮೊದ್ಲು ನಿಮ್ಮಪ್ಪ ಎಲ್ಲೋಡೋಗಿದ್ದ ಅದು ಹುಡ್ಕೋ. ಚಂದ್ರಕಾಂತ್ ಅವ್ರೆ, ಸೂರ್ಯಕಾಂತ್ ಅವ್ರೆ, ಈ ಹುಡುಗ ಆ ದುಡ್ಡು ನಿಮ್ಮನೆಯಲ್ಲೇ ಇದೆ ಅಂತ ಹೇಳ್ತಿದ್ದಾನೆ. ಅವನಿಗೂ ಒಂದು ಅವಕಾಶ ಕೊಡಿ ಹುಡ್ಕೋದಕ್ಕೆ. ನೀವು ಅವ್ನ್ ತಾಳ ತಕ್ಕ ಕುಡಿತಾ ಇದ್ದೀರಾ? ಅವ್ರು ಹೇಳ್ತಾ ಇರೋದು ನಿಜಾನೋ ಸುಳ್ಳು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ? ಏನೇ ಆಗ್ಲಿ, ಅವನನ್ನ ನಮ್ಮ ಮನೆ ಒಳಗಡೆ ಹೋಗ್ಬಿಡೋದಿಲ್ಲ. ಅವನ್ಗ ಯೋಗ್ಯತೆನೂ ಇಲ್ಲ. ಹಾಗೆ ಹೇಳ್ಬೇಡಿ ಸೂರ್ಯಕಾಂತ್ ಅವ್ರೆ. ಅವನು ಒಳಗಡೆ ಹೋಗಿ ದುಡ್ಡು ತರ್ತಾನ ಇಲ್ವಾ ನೋಡೋಣ. ನೋಡಪ್ಪ, ನೀನ್ ಹೇಳ್ದಾಗೆ ದುಡ್ಡು ಅವ್ರ ಮನೆಯಲ್ಲಿ ಇಲ್ಲ ಅಂತಂದ್ರೆ, ನೀನ್ ದುಡ್ಡು ತರ್ಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಪನಿಗೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಇದ್ರಲ್ಲಿ ಮುಲಾಜೆ ಇಲ್ಲ. ಸರಿ, ಶತ್ರು ಮಗ ನಮ್ಮ ಮನೆ ಒಳಗಡೆ ಹೋಗ್ತಾ ಇದ್ದಾನೆ. ಅವನ್ ಏನ್ ಕೀಸಿತಾನೋ ನಾನ್ ನೋಡೇ ಬಿಡ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ವಲ್ಲಭ ದುಡ್ಡು ಆ ಮನೇಲಿ ಇದೆ ಅಂತ ಹೋಗ್ತಾ ಇದ್ದಾನಲ್ಲ. ವಲ್ಲಭ ಹೇಳ್ತಿದ್ದಾನೆ ಅಂದ್ರೆ ಅದು ಸುಮ್ಮನೆ ಅಂತೂ ಆಗಿರಲ್ಲ. ನೋಡೋಣ ಅದೇನಾಗತ್ತೆ ಅಂತ. ವಲ್ಲಭ, ವಲ್ಲಭ, ನೀನೇನಪ್ಪ ಇಲ್ಲಿ? ನಮ್ಮ ಯಜಮಾನ್ರು ಏನಾದ್ರು ನೋಡ್ಬಿಟ್ರೆ ದೊಡ್ಡ ರಾಧ ಅಂತಾನೆ ನಡೆದೋಗುತ್ತೆ. ಆಗ್ತಿರೋ ರಾಧಾಂತನ ತಡೆಯೋದಕ್ಕೆ ಅತ್ತೆ ನಾನು ಇಲ್ಲಿವರೆಗೂ ಬಂದಿರೋದು. ಪ್ರತಿ ಹೆಜ್ಜೆಗೆ ನಮ್ಮ ಅಪ್ಪಂಗೆ ಆಗ್ತಿರೋ ಅವಮಾನಕ್ಕೆ ಈ ಜನ್ಮದಲ್ಲೇ ಹೊಸಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪಂಗೆ ಆಗ್ತಿರೋ ಅವಮಾನ ತಡೆಯೋದಕ್ಕೆ ಈ ಮನೆ ಹೊಸಲು ದಾಟ್ ಬಂದಿರೋದು. ನೀನ್ ಏನ್ ಹೇಳ್ತಿದ್ಯಾ ನನಗೊಂದು ಅರ್ಥ ಆಗ್ತಿಲ್ಲ. ನೋಡು ವಲ್ಲಭ, ಅದೇನೇ ಇರ್ಲಿ, ಮೊದ್ಲು ನಿನ್ನಿಂದ ಹೋಗು. ನೋಡು ಅಜ್ಜಿ ನಾನು ಹಿತ್ಲಲ್ಲಿ ಸಿಕ್ಕಿ ಏನ್ ವಿಷಯ ಅಂತ ತಿಳ್ಕೊಳ್ತೀವಿ. ನಮ್ಮ ಮನೆಯವ್ರ ಬಗ್ಗೆ ನಿನಗೆ ಗೊತ್ತು. ಅವ್ರೇನಾದ್ರು ನೋಡ್ಬಿಟ್ರೆ ದೊಡ್ಡ ಯುದ್ಧನೇ ನಡೆದೋಗುತ್ತೆ. ನಾನು ಇಲ್ಲಿಗೆ ಅವ್ರ ಪರ್ಮಿಷನ್ ತಗೊಂಡೇ ಬಂದಿರೋದು ಅತ್ತೆ. ಸತ್ಯ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನಮ್ಮ ಯಜಮಾನ್ರು ಪರ್ಮಿಷನ್ ತಗೊಂಡ್ ಬಂದಿದ್ಯಾ? ಹೌದು ಅತ್ತೆ. ಮತ್ತೆ ಎಲ್ಲಿ ನಿಮ್ ಮನೆ ಮಗ ಆ ಶ್ರೀಕಂಠ ನಮ್ ಮನೆ ನೆಮ್ಮದಿ ಹಾಳು ಮಾಡಿ ಉದ್ಧಾರ ಮಾಡಕ್ ಹೋಗಿದ್ದಾನ? ಅವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ವಲ್ಲಭ, ಏ ವಲ್ಲಭ, ವಲ್ಲಭ,
ಏಯ್ ನಮ್ಮನೆ ಯಾಕೋ ಬಂದೆ? ಎಷ್ಟೋ ಧೈರ್ಯ ನಿನ್ಗೆ? ಮನೇಲಿ ಹೇಳಿ ಬಂದಿದ್ಯಾ ಇವತ್ತು ಕೈ ಕಾಲು ಎರಡು ಮುಡ್ಸ್ಕೊಂಡ್ ಬರ್ತೀನಿ ಅಂತ? ಹೌದು, ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ, ಕೈ ಕಾಲು ಮುರಿಸ್ಕೊಂಡ್ ಬರ್ತೀನಿ ಅಂತ ಅಲ್ಲ, ಕೈ ಕಾಲ್ನ ಮುರಿದು ಬರ್ತೀನಿ ಅಂತ. ಯಾಕೋ ಬ್ರೈನ್ ಏನಾದ್ರೂ ಡ್ಯಾಮೇಜ್ ಆಗಿದ್ಯಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಬ್ರೈನು ಡ್ಯಾಮೇಜ್ ಆಗುತ್ತೆ, ಆದ್ರೆ ನಂದಲ್ಲ, ಈ ಮನೇಲಿರೋರು ಎಲ್ಲರ ಬ್ರೈನು ಡ್ಯಾಮೇಜ್ ಆಗುತ್ತೆ ಅಂತ ಶಾಕಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಚಿತ್ತ ಕೈ ಕಾಲರ ಹಿಡಿಯೋಷ್ಟು ಸೊಕ್ಕ ನಿನ್ಗೆ? ಬಿಡೋ ಡಾರ್ಲಿಂಗ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಜೂರಿ ಅವ್ರಿಗೆ ಹೇಳ್ಬಿಟ್ಟು ಅವಾರ್ಡ್ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ನಾರ್ಮಲ್ ಅವಾರ್ಡ್ ಅಲ್ಲ, ಜನ ಮೆಚ್ಚಿದ ಮಗ ಅವಾರ್ಡ್. ಮುಚ್ಕೊಂಡು ಬಾರಲ್ಲೇ. ಯಜಮಾನ್ರೆ, ರಮೇಶ ಯಾವಾಗ ಬಂದ್ರಿ? ಏನ್ ನಡೀತಾ ಇದೆ ಇಲ್ಲಿ? ಅದೆಲ್ಲ ಆಗಿರ್ಲಿ. ಏನಪ್ಪಾ ದೊಡ್ಡ ಮನುಷ್ಯ, ಅವಾಗಿಂದ ನಿನಗೆ ಫೋನ್ ಮಾಡ್ತಾನೆ ಇದೀವಿ, ಫೋನ್ ತೆಗಿಯಕ್ಕಾಗಲ್ವ ನಿನ್ಗೆ? ಎಲ್ಲೋಗಿದ್ದೆ? ನಾನು ದುಡ್ಡು ಹೊಂದ್ಸಕ್ ಹೋಗಿದ್ದೆ. ಹಾ, ಎಲ್ಲಿ ಮತ್ತೆ ದುಡ್ಡು ಎಲ್ಲಿ? ಯಜಮಾನ್ರೆ, ನಿಮ್ಮೆಲ್ರ ಆತಂಕ ನನಗೆ ಗೊತ್ತಾಗತ್ತೆ. ನೀವೆಲ್ಲ ನಂಬಿಕೆ ಇಟ್ಟು ನನಗ್ ದುಡ್ಡು ಕೊಟ್ರಿ, ಆದ್ರೆ ದುಡ್ಡು ಕಳುವಾಗಿ ಆ ನಂಬಿಕೆಗೆ ಕೊಡ್ಲಿ ಪೆಟ್ಟು ಬಿದ್ದಿದೆ. ಹಾಗಂತ ನೀವು ಯಾರು ದುಡ್ಡಿಗೆ ಯೋಚನೆ ಮಾಡೋದು ಬೇಡ. ದುಡ್ಡು ವ್ಯವಸ್ಥೆ ನಾ ಮಾಡ್ತಾ ಇದ್ದೀನಿ. ದುಡ್ಡು ಬಂದ ತಕ್ಷಣ ಶಾಮಿಯಾನ ಹಾಕ್ಸಿ ಗಣೇಶನ್ ತಂದು ಹಬ್ಬ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶ ಕೊಡಿ. ಹಾ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಏನ್ ಕತೆ ಹೊಡಿತಾ ಇದ್ದೀರಾ? ಕತೆನ ಏನ್ ಹೇಳ್ತಾ ಇದ್ದೀರಾ ರಮೇಶ? ನೀನ್ ಕಿರಿ ಮಗ ನೋಡಿದ್ರೆ ಚಂದ್ರಕಾಂತ್ ಅವ್ರ ಮನೇಲಿ ದುಡ್ಡಿದೆ ತರ್ತೀನಿ ಅಂತ ಹೋಗಿದ್ದಾನೆ. ಗಿರ್ಜಾ, ಏನ್ ನಡೀತಾ ಇದೆ ಇಲ್ಲಿ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ರೀ. ವಲ್ಲಭ ಹಾಗೆ ಹೇಳಿ ಅವನಿಗೆ ಹೋಗಿದ್ದಾನೆ. ನಿನ್ನ ಮಗ ನಾವೇ ದುಡ್ಡು ಕದಿತೀವಿ ಅನ್ನೋ ತರ ಮಾತಾಡಿದ್ದಾನೆ. ಊರ್ ಜನರ ಮುಂದೆ ನಮ್ಮ ಮರ್ಯಾದೆ ಕಳೆದಿದ್ದಾನೆ. ಇಷ್ಟು ದಿವಸ ಅವನ ಬಗ್ಗೆ ನನ್ನ ಮನಸ್ಸಲ್ಲಿ ಏನೂ ಇರಲಿಲ್ಲ, ಆದ್ರೆ ಈಗ ಅವನೇ ಕೆಣಕಿದಾನೆ. ಈ ತಪ್ಪಿ ಏನಾದ್ರು ಆ ದುಡ್ಡು ಅಲ್ಲೇ ಇತ್ತು ಈಗಿಲ್ಲ ಅಂತ ಏನಾದ್ರು ಅಂದ್ರೆ ನಿನ್ನ ಮಗನ ಸುಮ್ಮನೆ ಬಿಡಲ್ಲ. ಪಕ್ಕ ಅವನು ಅದನ್ನೇ ಹೇಳೋದೋಣ. ಯಾಕೆಂದ್ರೆ ನಮ್ಮ ಮನೇಲಿ ಆ ದುಡ್ಡೆಲ್ಲಿದೆ ಹೇಳು? ಅಪ್ಪನ ತಪ್ಪನ್ನ ಮುಚ್ಚಾಕೋದಿಕ್ಕೆ ಅಪ್ಪ ಮಕ್ಕಳು ಇಬ್ರು ಸೇರಿ ನಾಟಕ ಆಡ್ತಾ ಇದಾರೆ. ಊರು ಜನರ ಕಣ್ ತಪ್ಪಿಸ್ಬೇಕಲ್ಲ, ಅದಕ್ಕೆ ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದಾರೆ. ಹೀರೋ, ನಿನ್ ಮಗನ ಕತ್ತಿಡ್ದು ಆಚೆ ಕರ್ಕೊಂಡ್ ಬರ್ತೀನಿ, ಅವಾಗ ಗೊತ್ತಾಗುತ್ತೆ. ನಿನಗ್ ಮಾತ್ರ ಶಿಕ್ಷೆ ಆಗುತ್ತೆ ಅನ್ಕೊಂಡಿದ್ದೆ, ಈಗ ಆ ಶಿಕ್ಷೆನಲ್ಲಿ ಅವನು ಅರ್ಧ ತಗೋತಾನೆ. ಬಿಡೋಣ, ಬಿಡ ಬಿಡ. ಸಾರಿ ಅತ್ತೆ, ಸತ್ಯ ಹೊರಗಡೆ ಬರ್ಬೇಕು ಅಂದ್ರೆ ಇವನನ್ನ ಬಲವಂತಾಗಿ ಹೊರಗಡೆ ಕರ್ಕೊಂಡು ಹೋಗ್ಲೇಬೇಕು. ಏಯ್ ತೆಗಿಯ ಕೈ, ಯಾಕೆ ಅವನು ಹೇಳ್ಕೊಂಬತ್ತಿದ್ದೀನಿ ನೀನು? ಕೂಲ್ 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 ಜೆಂಟಲ್ಮ್ಯಾನ್, ದುಡ್ಡೆಲ್ಲಿದೆ ಅಂತ ಎಲ್ರಿಗೂ ಹೇಳು. ದುಡ್ಡು? ಯಾವ ದುಡ್ಡು? ಡ್ರಾ ಮಾಡೋದ್ ಬಿಟ್ಟು ನಿಜ ಹೇಳೋ, ಇಲ್ಲ ಅಂದ್ರೆ ಕಪಾಲು ಕೊಡ್ತೀನಿ. ಊರ್ನವ್ರು ಕೊಟ್ಟಿದ್ ದುಡ್ಡು, ನಮ್ಮಪ್ಪನ್ಗೆ ಗಣೇಶ ಹಬ್ಬಕ್ಕೆ ಕೊಟ್ಟಿದ್ ದುಡ್ಡು ಎಲ್ಲಿ? ಇವ್ರು ದುಡ್ಡು ಕದ್ದಿದ್ದಾನ? ಏಯ್, ಒಂದು ನಿಂಗೆ ಹುಚ್ಚಿಡ್ದಿದೆ. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಈ ಅಪವಾದದಿಂದ ತಪ್ಪಿಸೋದಕ್ಕೆ ನಮ್ಮ ಮಗನ ಮೇಲೆ ಅಪವಾದ ಹೊರಿಸ್ತಾ ಇದೀಯ ನೀನು. ಬಿಡ ಕೈನಾ. ಸತ್ಯ ಬಲವಾಗಿದ್ದಾಗ ಈ ತರ ಚೀಪ್ ಟ್ರಿಕ್ಸ್ ಆಡೋ ಅಗತ್ಯ ನನಗಿಲ್ಲ. ನೀವ್ ಎಲ್ರು ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕೊಂಡು ಕೂತ್ರೆ ಸತ್ಯ ಏನು ಅಂತ ಇವನ್ ಬಾಯಿಂದಾನೆ ಬಗಳಿಸ್ತೀನಿ. ಸತ್ಯ ಹೊರ ತೆಗಿತೀನಿ ಅಂತ ಹೇಳಿ ನನ್ನ ಮಗನ ಈ ವಿಷಯದಲ್ಲಿ ಹೇಳ್ಕೊಂಡ್ರೆ ನಾನು ಸುಮ್ಮನೆ ಇರ್ತೀನಿ ನೋಡ್ಕೊಂಡು? ಇವನು ಚಂದ್ರಕಾಂತ್ ಮಗ ಕಣೋ. ಬೇರೆಯವ್ರ ದುಡ್ಡು ಕದಿಯೋ ದರಿದ್ರ ಪರಿಸ್ಥಿತಿ ಅವ್ನಿಗೆ ಇನ್ನೂ ಬಂದಿಲ್ಲ. ಈ ಮನೆಗೆ ರಾಜ ಕಣ ಅವನು, ರಾಜ. ಇವನು ನಿಜವಾಗ್ಲೂ ರಾಜನೇ ಆಗಿದ್ದಿದ್ರೆ ಇಂಥ ಕಸ ತಿನ್ನೋ ಕೆಲ್ಸನ ಯಾಕೆ ಮಾಡ್ಬೇಕಾಗಿತ್ತು? ಹೌದು, ನಿಮ್ ಹತ್ರ ತುಂಬಾ ದುಡ್ಡಿದೆ, ಇವನ್ಗೆ ದುಡ್ಡಿನ ದರ್ದೇನಿಲ್ಲ, ಆದ್ರೆ ದ್ವೇಷ ಸಾಧಿಸೋ ದರ್ದಿದೆ. ಅದೇ ಇವನ್ ಕೈಲಿ ಇಷ್ಟೆಲ್ಲಾ ಮಾಡ್ಸಿರೋದು.
ಸುಮ್ನಿದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಇನ್ನೊಂದ್ ಏಟ್ ನನ್ ಮಗನ್ ಮೇಲೆ ಬಿದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಏಯ್ ಸಾಕ್ ಸುಮ್ನೆ ಇರೋ. ಈ 6 ಬಟನ್ ಎಲ್ಲ ನಿನ್ ಮನೇಲಿ ಇಟ್ಕೋ. ನಮ್ ಶ್ರೀಕಂಠನ ದುಡ್ಡು ಕದ್ದಿದ್ದಾನೆ ಅನ್ನೋದಕ್ಕೆ ಏನೋ ಇದೆ ಸಾಕ್ಷಿ ನಿನ್ನ ಹತ್ರ? ಗುಡ್, ವೆರಿ ಗುಡ್. ಈಗಿನ ಕಾಲದಲ್ಲಿ ಸಾಕ್ಷಿ ಇಲ್ಲ ಅಂದ್ರೆ ಯಾರು ನಂಬಲ್ಲ. ಅದಕ್ಕೆ ನಾನು ಇನ್ನೊಂದು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ ಸರ್. ಬಂದ್ರಾ? ಈಗ ತಾವೇ ತಮ್ಮ ಬಾಯಾರ ಏನ್ ನಡೀತು ಅಂತ ಹೇಳಿ. ಸರ್, ನಿನ್ನೆ ಇವ್ರು ನನ್ನ ಹತ್ರ ಬಂದು ಈ ತರ ಒಂದ್ ಲೂನಾದಲ್ಲಿ ನಂದಕುಮಾರ್ ಅಂತ ಬರ್ತಾರೆ, ಅವ್ರ ಗಾಡಿಗೆ ಗುದ್ದು ಮೂರ್ಛೆ ಹೋಗೋ ತರ ಆಕ್ಟ್ ಮಾಡು, 5,000 ಕೊಡ್ತೀನಿ ಅಂದ್ರು. ಅದಾದ್ಮೇಲೆ ಗಾಡಿಲಿರೋ ದುಡ್ಡನ್ನ ಇವರೇ ತಗೊಂಡಿದ್ದು ಸರ್. ಸುಳ್ಳು, ಇವ್ನು ಸುಳ್ಳು ಹೇಳ್ತಿದ್ದಾನೆ. ದೊಡ್ಡಪ್ಪ, ಅಪ್ಪ ಇವನ್ನ ನಂಬೇಡಿ ದೊಡ್ಡಪ್ಪ. ನನ್ಗೆ ಇವ್ನು ಯಾರಂತಾನೆ ಗೊತ್ತಿಲ್ಲ. ಇವನ್ನ ನೋಡ್ತಿರೋದೇ ಇದೇ ಫಸ್ಟ್ ಟೈಮು. ರಾಂಗ್ ಆನ್ಸರ್. ನೋಡು ಮರಿ, ಟೀಚರ್ಸ್ ಹತ್ರ, ಡಾಕ್ಟರ್ಸ್ ಹತ್ರ, ಪೊಲೀಸ್ ಹತ್ರ, ಹಾಗೆ ಈ ವಲ್ಲಭನ ಹತ್ರ ಸುಳ್ಳು ಹೇಳಕ್ ಹೋಗ್ಲೇಬಾರ್ದು. ಯಾಕೆ ಅಂದ್ರೆ ಚರ್ಮ ಸುಲ್ದು ಬಿಡ್ತಾರೆ. ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನಿಜ ಏನು ಅಂತ ಬೊಗಳು. 2 ರೇಟ್ ಕಮ್ಮಿನಾದ್ರೂ ಬೀಳುತ್ತೆ. ನೀನ್ ಇವನಿಗೆ ದುಡ್ಡು ಕೊಟ್ಟು ಸೆಟ್ ಮಾಡ್ಕೊಂಡ್ಬಿಟ್ಟು ನನ್ ಮಗನ ಈ ವಿಷಯದಲ್ಲಿ ಎಳೆಬೇಡ. ನೀವು ಒಂದ್ ಕನ್ನಡ ಸಾಂಗ್ ನ ಸೀರಿಯಸ್ ಆಗಿ ತಗೋಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ನನ್ನ ಹತ್ರ ಇದೊಂದೇ ಅಲ್ಲ, ಇನ್ನೂ ಒಂದ್ ಸಾಕ್ಷಿ ಇದೆ. ಶ್ರೀಕಂಠ, ನಿನ್ ಫೋನ್ ಕೊಡಪ್ಪ. ಏನು? ಫೋನಾ? ಹೌದು ಕಣೋ, ಕೊಡೋ ಫೋನ್ನ. ಏಯ್, ನನ್ ಮಗನ್ ಫೋನ್ ನಿನ್ಗೆ ಯಾಕೋ? ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನನ್ಗೊಂದು ಫೋನ್ ಕೊಡ್ಸಿ. ಆ ಫೋನಲ್ಲೇ ಸಾಕ್ಷಿ ಇರೋದು. ಆ ಸಾಕ್ಷಿ ನಿಮ್ಗೆ ಏನಾದ್ರೂ ಸಿಗ್ಲಿಲ್ಲ ಅಂತ ಅಂದ್ರೆ ಈಗಿಂದೀಗ್ಲೇ ಇವ್ನ್ ಕಾಲರ್ ಬಿಟ್ಟು ನಿಮ್ ಮುಂದೆ ಕೈ ಕಟ್ ನಿಲ್ತೀನಿ. ಆಮೇಲೆ ನಿಮ್ಮನೆ ಒಳಗ್ ನುಗ್ಗಿ ಈ ತರ ಎಲ್ಲ ನಾನ್ಸೆನ್ಸ್ ಮಾಡಿದಕ್ಕೆ ನನಗೆ ಏನ್ ಬೇಕಾದ್ರೂ ಮಾಡ್ಕೊಡಿ. ನನ್ ಫೋನಲ್ಲಿ ಯಾವ ಸಾಕ್ಷಿನೂ ಇಲ್ಲ, ನಾನ್ ಕೊಡಲ್ಲ. ಅಂದ್ರೆ ನೀನ್ ಏನು ತಪ್ಪು ಮಾಡಿಲ್ಲ ಅಂತ ನನಗ್ ಗೊತ್ತು, ಆದ್ರೆ ಅದು ಎಲ್ರಿಗೂ ಗೊತ್ತಾಗ್ಬೇಕು. ಕೊಡು ಫೋನು. ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಕೊಡು ಫೋನು. ಆ ಫೋನಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಗೊತ್ತಾಗ್ಲಿ, ಶಿವನ ನಿಂತ ಜಾಗದಲ್ಲಿ ಸಿಗದ ಹಾಕ್ಬಿಡ್ತೀನಿ. ಫೇಸ್ ಅನ್ಲಾಕು. ನೋಡಿ ಸರ್, 2 ದಿವಸದ ಹಿಂದೆ ಈ ವ್ಯಕ್ತಿಗೆ ಶ್ರೀಕಂಠ ಅವರು 5,000 ಕಳಿಸಿದ್ದಾರೆ. ಓಕೆನಾ ಸರ್? ಎರಡೇ 2 ನಿಮಿಷದ ಹಿಂದೆ ನಿಮ್ ಮಗ ಇವನ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದ ಅಲ್ವಾ? ಗೊತ್ತಿಲ್ದಿರೋ ವ್ಯಕ್ತಿಗೆ ನಿಮ್ ಮಗ 5,000ನ ಏನಿಗೆ ಕೊಟ್ಟ? ಶ್ರೀಕಂಠ ಹೇಳೋ, ಯಾಕೆ ಕೊಟ್ಟೆ? ಯಾಕೆ ಕೊಟ್ಟೆ? ಅಪ್ಪ ಅದು ಇನ್ನು ಕಾಡ್ತಾ ಇದೆಯೇನೋ? ನಿಜ ಹೇಳ್ತೀಯ? ಸಾಕು, ಹೊಡಿಬೇಡ. ಹೌದು, ನಾನೇ ಕತ್ತಿದ್ದು.
ರಕ್ತ ನೀನ್ ಕದ್ಯಾ? ಯಾಕೋ ಇಂಥ ಕೆಲಸ ಮಾಡ್ದೆ? ನಮ್ಮನ್ನೆಲ್ಲ ತಲೆ ತಶೋ ಮಾಡ್ಬಿಟ್ಟಿಯಲ್ಲ ನೀನು. ಈಗ ಮಾತ್ರ ಇನ್ನ ಸುಮ್ಮನೆ ಬಿಡುದಿಲ್ಲ ನಾನು. ನೀನಾ ಒಂದ್ ನಿಮಿಷ ಕೂಲ್ ಡೌನ್. ನಿಮ್ ಫ್ಯಾಮಿಲಿ ಡ್ರಾಮಾ ಎಲ್ಲ ಆಮೇಲೆ ಇಟ್ಕೊಳ್ಳಿ ಸರ್. ನನ್ಗೆ ಇವಾಗ ಅರ್ಜೆಂಟ್ ಒಂದ್ ಕೆಲ್ಸ ಇದೆ ಹೊರಗಡೆ, ಅದ್ ಫಸ್ಟ್ ಆಗ್ಬೇಕು. ಏಯ್, ದುಡ್ಡೆಲ್ಲಿದೆ ಅಂತ ತೋರ್ಸೋ, ನಡಿ. ಹೇಳೋ ಅಲ್ಲಿ ಅಲ್ಲಿ ತೆಗಿಯೋ ತೆಗಿಯೋ ತೆಗಿಚೋ ಇಲ್ಲ